ಸೊ ನನಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ಏನಂದರೆ ಟೀನೇಜ್ ಮೇಕಪ್ ಮಾಡಿ ತೋರಿಸಿ ಅಂತ. ಸೊ ನನ್ನ ವೀಡಿಯೋಸ್ ನೋಡೋರು ಬೇರೆ ಬೇರೆ ಡಿಫ್ರೆಂಟ್ ಏಜ್ ಗ್ರೂಪ್ ಅವ್ರು ಇರ್ತೀರ. ಸೊ ನನ್ನ ಕೇಳಿದ್ರೆ ನೀವು ಟೀನೇಜರ್ ಆಗಿದ್ದರೆ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ನಿಮ್ಮ ಸ್ಕಿನ್ಗೆ ಒಳ್ಳೆಯದಿಲ್ಲ, ಬಿಕಾಸ್ ಯುವರ್ ಸ್ಕಿನ್ ಇಸ್ ಸ್ಟಿಲ್ ಯಂಗ್. ಸೊ ನೀವು ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ ಮತ್ತು ಕ್ಯೂಟಾಗಿ ಸಿಂಪಲಾಗಿ ಮೇಕಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ಸೊ ಇದು ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮಗಾಗಿ. ಇಫ್ ಯು ಆರ್ ಎ ಟೀನೇಜರ್ ಈ ವಿಡಿಯೋನ ನೋಡಿ ವೆರೈಟಿ ಆದಂಥ ಮೇಕಪ್ ಬ್ರಷ್ ಯೂಸ್ ಮಾಡ್ದಿರೋ ಹಾಗೆ, ಐ ಮೇಕಪ್ ಮಾಡ್ದಿರೋ ಹಾಗೆ, ಫೌಂಡೇಶನ್ ಯೂಸ್ ಮಾಡ್ದಿರೋ ಹಾಗೆ, ಕಾಂಟೋರ್, ಬ್ಲಷ್ ಎಕ್ಸೆಟ್ರಾ ಇದೆಲ್ಲ ಏನಿದೆ ಇದೆಲ್ಲ ಏನು ಯೂಸ್ ಮಾಡ್ದಿರೋ ಹಾಗೆ ಒಂದು ಫ್ರೆಶ್ ಲುಕ್ಕಿಂಗ್ ಬ್ಯೂಟಿಫುಲ್ ಮೇಕಪ್ ಹೇಗೆ ಮಾಡ್ಕೋಬೋದು ನೋಡೋಣ. ಸೊ ಗೈಸ್, ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೆ. ಇದು 2ನೇ ಸ್ಟೆಪ್ ಆಫ್ ಹೈಡ್ರೇಷನ್, ಏನಂದರೆ ಯೂಸಿಂಗ್ ಅ ಗುಡ್ ಫೇಸ್ ಆಯಿಲ್. ನೀವು ಫೇಸ್ ಆಯಿಲ್ ಹೆಸರು ನೋಡ್ಕೊಂಡ್ರಿ ಅನಿಸುತ್ತೆ, ಡಿಸ್ಕಿಸ್ ಕಾಸ್ಮೆಟಿಕ್ಸ್ ಅವರ ರೈನ್ಬೋ ಗ್ಲೋ ಆಯಿಲ್. ವೆರಿ ಗ್ರೇಟ್ ಪ್ರಾಡಕ್ಟ್. ನಿಮಗೆ ಒಂದು ಡ್ರೈ ಸ್ಕಿನ್ ಟೈಪ್ ಆಗಿರೋ ಡ್ರೈ ಸ್ಕಿನ್ ಅವ್ರು ಆಗಿದ್ದರೆ ಈ ಒಂದು ಫೇಸ್ ಆಯಿಲ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ವಿತ್ ಮೇಕಪ್, ವಿತೌಟ್ ಮೇಕಪ್ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಈಗ ಪ್ರೈಮರ್ ಯೂಸ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈಗ ನಿಮಗೆ ಪೋರ್ಸ್ ಏನಾದರೂ ಇದ್ರೆ, ಅಂದರೆ ನಿಮ್ಮ ಸ್ಕಿನ್ ಟಚ್ ಮಾಡಿದಾಗ ಒಂಥರ ಚುಕ್ಕೆ ಥರ ಬಂಪಿಯಾಗಿ ಚಿಕ್ಕ ಪುಟ್ಟ ಪಿಂಪಲ್ಸ್ ಏನಾದರೂ ಇದ್ದರೆ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡೋದಕ್ಕೆ ಪ್ರೈಮರ್ ಯೂಸ್ ಮಾಡೋದು ತುಂಬ ಮುಖ್ಯವಾಗುತ್ತೆ. ಪ್ರಾಶ್ನ ಒಂದು ಸಿಲ್ಕ್ ಬ್ಲರ್ ಸಿಲಿಕೋನ್ ಬೇಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಅಂದಹಾಗೆ ನಾನು ಯೂಸ್ ಮಾಡ್ತಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ ನಿಮಗೆ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ಒಂದು ಬ್ಯೂಟಿಫುಲ್ ಪ್ರೈಮರ್, ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಸಪ್ಪಲ್ ಮಾಡುತ್ತೆ. ಮತ್ತು ಇದರ ಮುಂಚೆ ನಾವು ಫೇಸ್ ಆಯಿಲ್ ಹಾಗೂ ಒಳ್ಳೆ ಮಾಯ್ಶ್ಚರೈಸರ್ ಕೂಡ ಹಾಕಿರೋದ್ರಿಂದ ಎಕ್ಸ್ಟ್ರೀಮ್ಲಿ ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ಈ ಥರ ಒಂದು ಸ್ಕಿನ್ ಮಾಡಿಕೊಂಡು ಇದರ ಮೇಲೆ ನಾನು ಮೇಬೆಲಿನ್ ಫಿಟ್ ಮಿಯ BB ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ವಿಟಮಿನ್ ಸಿ ಇರುವಂಥ BB ಕ್ರೀಮ್. ಆಮೇಲೆ ಇದರಲ್ಲಿ SPF 50 ಮೇಲಿದೆ, ವಿಚ್ ಇಸ್ ವಂಡರ್ಫುಲ್ ನನ್ನ ಕೇಳಿದ್ರೆ, ಬಿಕಾಸ್ ಸನ್ಸ್ಕ್ರೀನ್ ಯೂಸ್ ಮಾಡೋ ಅಗತ್ಯ ಇಲ್ಲ, ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಈಗ ಫೌಂಡೇಶನ್ ಯೂಸ್ ಮಾಡೋದು ಟೀನೇಜ್ ಗ್ರೂಪ್ ಅವ್ರಿಗೆ ಅಷ್ಟು ಸೂಟ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು BB ಕ್ರೀಮ್ ಏನಿದೆ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ಅ ಟಿಂಟೆಡ್ ಮಾಯ್ಶ್ಚರೈಸರ್. ಈಗ ನಿಮ್ಮ ಮಾಯ್ಶ್ಚರೈಸರ್ಗೆ ಚೂರು ಫೌಂಡೇಶನ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಹೇಗೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ್ಯಾಟ್. ಬಟ್ ದಿಸ್ ಹ್ಯಾಸ್ ಇನ್ಬಿಲ್ಟ್ ವಿಟಮಿನ್ ಸಿ ಪ್ಲಸ್ SPF ಇರೋದ್ರಿಂದ ಇಟ್ಸ್ ಗ್ರೇಟ್. ನೀವು ಟೀನೇಜರ್ ಆಗಿರ್ಬೋದು, ಇಲ್ಲಾಂದರೆ ಈವನ್ ಅ ಮೆಚ್ಯೂರ್ ಸ್ಕಿನ್ ಟೈಪ್, ಒಂದು ಲೈಟ್ ಮೇಕಪ್ ಪ್ರಿಫರ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಯೂಸ್ ದಿಸ್. ಒಂದು ಬ್ಯೂಟಿಫುಲ್ ಆದಂಥ ಶಿಯರ್ ಕವರೇಜ್ ಕೂಡ ಕೊಡುತ್ತೆ, ಅದನ್ನು ನೀವು ನೋಡ್ಬೋದು. ಆ್ಯಂಡ್ ಇದು ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಒಂದು ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದಾನೇ ಬ್ಲೆಂಡ್ ಮಾಡ್ಬೋದು. ಸೊ ಯಾವುದೇ ಒಂದು ಬ್ಯೂಟಿ ಬ್ಲೆಂಡರ್ನ ತೊಗೊಂಡಾಗ ಅದನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡ್ಕೊಳ್ಳಿ. ಎಕ್ಸಸ್ ನೀರಿರೋದನ್ನು ಹಿಂಡಿಕೊಂಡು, ಆಮೇಲೆ ಅದೇನಾಗುತ್ತೆ, ಬ್ಯೂಟಿ ಬ್ಲೆಂಡರ್ನ ಸೈಜ್ ಕೂಡ ಡಬಲ್ ಆಗಿರುತ್ತೆ, ನಿಮಗೆ ಬ್ಲೆಂಡ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ. ಸೊ ಎಲ್ಲ ರೀತಿಯಾದಂಥ ಕ್ರೀಮ್ ಪ್ರಾಡಕ್ಟ್ಸ್ ಕೂಡ ನೀವು ಬ್ಯೂಟಿ ಬ್ಲೆಂಡರಿಂದಾನೇ ಬ್ಲೆಂಡ್ ಮಾಡ್ಬೋದು. ಈಗ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ, ಮೇಬೆಲಿನ್ ಫಿಟ್ ಮಿ ಕನ್ಸಿಲರ್ ಇನ್ ಶೇಡ್ ಕ್ಯಾರಮೆಲ್. ಸೊ ಎಲ್ಲ ಈ ಒಂದು ಟಿಂಟೆಡ್ ಮಾಯ್ಶ್ಚರೈಸರ್ ಏನಿದೆ, ಅಂದರೆ BB ಕ್ರೀಮ್ ಮತ್ತು ಕನ್ಸಿಲರ್, ಇದೆಲ್ಲ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್ ಆಗಿದ್ರೆ ಒಳ್ಳೆಯದು. ಸೊ ಇದನ್ನು ನಾನು ಎಲ್ಲೆಲ್ಲಿ ನನಗೆ ಎಕ್ಸ್ಟ್ರಾ ಕವರೇಜ್ ಬೇಕು ಅನಿಸುತ್ತೆ ನೋಡಿ, ಅಲ್ಲಿ ಯೂಸ್ ಮಾಡ್ತೀನಿ. ಈಗ ನೀವು ಟೀನೇಜರ್ ಆಗಿದ್ದರೆ ನಿಮಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂದರೆ ನೀವು BB ಕ್ರೀಮಲ್ಲೇ ಮ್ಯಾನೇಜ್ ಮಾಡ್ಬೋದು, ಕನ್ಸೀಲರ್ ಹಾಕಲೇಬೇಕಂತ ಏನಿಲ್ಲ. ನಾನು ಟೀನೇಜ್ ಗ್ರೂಪ್ನ ದಾಟ್ಬಿಟ್ಟಿದ್ದೀನಿ, ಹಾಗೆ ನನಗೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಎಕ್ಸ್ಟ್ರಾ ಕವರೇಜ್ ಬೇಕು, ಅದಕ್ಕೋಸ್ಕರ ನಾನು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂದರೆ ಜಸ್ಟ್ ಮ್ಯಾನೇಜ್ ವಿತ್ ಯೋರ್ BB ಕ್ರೀಮ್, ದಟ್ಸ್ ಮೋರ್ ದೆನ್ ಎನಫ್. ಸೊ ಇದನ್ನು ಕೂಡ ನೀವು ನೋಡಿದಾಗೆ ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಿದ್ದೀನಿ. ಮೇಬೆಲಿನ್ ಫಿಟ್ ಮಿ ಲೂಸ್ ಪೌಡರ್ ಯೂಸ್ ಮಾಡಿಕೊಂಡು ಈಗ ನನ್ನ ಫುಲ್ ಬೇಸ್ ಮೇಕಪ್ನ ನಾನು ಸೆಟ್ ಮಾಡ್ತಿದ್ದೀನಿ. ಸೊ ಈಗ ಕನ್ಸೀಲರ್ ಹಾಕಿದ ತಕ್ಷಣ, ಫೌಂಡೇಶನ್ ಹಾಕಿದ ತಕ್ಷಣ ನಿಮ್ಮ ಫೇಸ್ನ ಒಂದು ಪೌಡರ್ನಿಂದ ಸೆಟ್ ಮಾಡೋದು ತುಂಬಾ ಮುಖ್ಯ. ನೀವು ಆಯ್ಲಿ ಸ್ಕಿನ್ ಟೈಪ್ ಅವ್ರು ಆಗಿದ್ದರೆ ಯು ಕ್ಯಾನ್ ಯೂಸ್ ಕಾಂಪ್ಯಾಕ್ಟ್, ಬಟ್ ನೀವು ಡ್ರೈ ಸ್ಕಿನ್ ಅವ್ರು ಆಗಿದ್ದರೆ ಲೂಸ್ ಪೌಡರ್ನ ಯೂಸ್ ಮಾಡಿ. ಅದು ನಿಮ್ಮ ಸ್ಕಿನ್ನನ್ನು ಜಾಸ್ತಿ ಡ್ರೈ ಮಾಡೋದಿಲ್ಲ, ಕಾಂಪ್ಯಾಕ್ಟ್ ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವ ಸ್ಕಿನ್ ಟೈಪ್ ಅವರು ಯಾವ ರೀತಿಯಾದಂಥ ಪೌಡರ್ಸ್ ಯೂಸ್ ಮಾಡಬೇಕು ಅಂತ. ಸೊ ನೀವು ಆ ವಿಡಿಯೋನ ಚೆಕ್ ಮಾಡಿ, ನಿಮಗೆ ನಾಲೆಜ್ ಬರುತ್ತೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ.
ಆ್ಯಂಡ್ ಈಗ ನಾನು ಐಬ್ರೋಸ್ನ ಫಿಲ್ ಮಾಡ್ತೀನಿ. ಈಗ ನೋಡಿ ಐಬ್ರೋಸ್ನ ಫಿಲ್ ಮಾಡೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಫೇಸಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ ನಮ್ಮ ಕಣ್ಣುಗಳು. ತುಂಬಾ ಸರಿ ನಾನೇ ಅಬ್ಸರ್ವ್ ಮಾಡಿದ್ದೀನಿ, ಹಾಗೂ ಬೇರೆಯವ್ರ ಮೇಕಪ್ ನೋಡಿದಾಗಲೂ ಅಷ್ಟೇ, ಐ ಮೇಕಪ್ ಏನೂ ಮಾಡಿದಿರ ಜಸ್ಟ್ ನಿಮ್ಮ ಐಬ್ರೋಸ್ನ ಫಿಲ್ ಮಾಡಿ ಮತ್ತು ಮಸ್ಕರ ಹಾಕಿ ಜಸ್ಟ್ ಕಾಜಲ್ ಆರ್ ಐಲೈನರ್ ಇದು ಎರಡರಲ್ಲಿ ಒಂದು ಹಾಕಿದ್ರು ಕೂಡ ಅಷ್ಟೇ ಯು ಆರ್ ಗುಡ್ ಟು ಗೋ. ಇದ್ರ ಮುಂದೆ ಯಾವುದೇ ಒಂದು ಐ ಮೇಕಪ್ ಕೂಡ ಏನೋ ಬೀಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಇದು ನನ್ನ ಅನಿಸಿಕೆ. ಸೊ ನಾನು ಕೂಡ ತುಂಬ ಸರಿ ಟ್ರೈ ಮಾಡಿದ್ದೀನಿ, ನನಗೂ ಕೂಡ ಈ ಥರ ಅನಿಸಿದೆ. ಸೊ ನಿಮಗೂ ಕೂಡ ಆ ಥರ ಅನಿಸುತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೂ ಟೀನೇಜ್ ಗ್ರೂಪ್ ಇರೋರಿಗೆ ಮಾತ್ರ ಜಾಸ್ತಿ ರೀತಿಯಾದಂಥ ಐ ಮೇಕಪ್ ಬ್ರಷಸ್ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಕೊಂಡ್ಕೊಂಡ್ರೂ ಕೂಡ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ವೈ ಮೇಕ್ ಥಿಂಗ್ಸ್ ಕಾಂಪ್ಲಿಕೇಟೆಡ್ ಅಲ್ವಾ? ಈಗ ನೀವು ಟೀನೇಜ್ ಗ್ರೂಪ್ ಅವರಾಗಿದ್ದರೆ ಒಂದು ಬೇಸಿಕ್ ಮೇಕಪ್ ರೂಟೀನ್ ತಿಳ್ಕೊಂಡಿದ್ರೆ ಸಾಕು. ಲೈಕ್ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೀರಾ ಅಂದರೆ, ಇಲ್ಲ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ, ಆರ್ ಇಫ್ ಯು ಆರ್ ಅ ಕಾಲೇಜ್ ಗೋಯಿಂಗ್ ಗರ್ಲ್ ಏನಾದರೂ ಗ್ರ್ಯಾಜುಯೇಷನ್ ಡೇ, ಸೊ ಈ ಥರ ಫೇರ್ವೆಲ್ ಡೇ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಹಾಗೇನಾದರೂ ಇರೋರು ಈ ರೀತಿಯಾದಂಥ ಮೇಕಪ್ನ ನೀವು ಧಾರಾಳವಾಗಿ ಮಾಡ್ಕೋಬೋದು. ಆ್ಯಂಡ್ ನಾನಿವಾಗ ಈ ಒಂದು ಪ್ರಾಡಕ್ಟ್ ತೋರಿಸಿ ನೋಡಿ, ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಕಲಬಾರ್ನ ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಇದು ಒಂದು ಪ್ರಾಡಕ್ಟ್ ಫುಲ್ ನಿಮ್ಮ ಫೇಸನ್ನೇ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ನೀವು ನೋಡ್ಬೋದು. ಸೊ ನೋಡಿ, ಇದು ಒಂದು ಮೂಸ್ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ವೆರಿ ವೆರಿ ಕ್ರೀಮಿ ಆ್ಯಂಡ್ ವೆರಿ ವೆರಿ ಈಸಿಲಿ ಬ್ಲೆಂಡಬಲ್. ಸೊ ನಾನು ನನ್ನ ಐಲಿಡ್ ಮೇಲೆ ಹಾಕಿ ಬ್ಲೆಂಡ್ ಮಾಡ್ತೀನಿ ನೋಡಿ, ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಒಂದು ಫ್ರೆಶ್ನೆಸ್ ಕಾಣುತ್ತೆ, ವಿಚ್ ಐ ಅಬ್ಸಲ್ಯೂಟ್ಲಿ ಇಲ್ಲ. ಒಂದು ಬ್ಯೂಟಿಫುಲ್ ಆದಂಥ ಟಿಂಟ್ ಕೂಡ ಕೊಡುತ್ತೆ. ಬೈ ದ ವೇ ಇದರ ಹೆಸರು ಕೋಕೋ ಬೆರಿ ಅಂತ, ಈ ಒಂದು ಶೇಡ್ ಹೆಸರು. ತುಂಬ ರೀತಿಯಾದಂಥ ಶೇಡ್ಸ್ ಇದೆ, ತುಂಬ ರೀತಿ ಅಂದರೆ ಲಿಪ್ಸ್ಟಿಕ್ಸ್ ಎಷ್ಟು ಶೇಡ್ ಸಿಗುತ್ತೆ ಅಷ್ಟು ರೀತಿಯಾದಂಥ ಶೇಡ್ ಇದೆ. ನಿಮಗೆ ಬ್ರೌನ್ ಇಷ್ಟ ಇದ್ದರೆ, ಇಲ್ಲ ಆರೆಂಜ್ ಆರ್ ಪಿಂಕ್, ಯಾವ ಥರ ಇಷ್ಟ ಇದೆ ಆ ಥರ ಶೇಡ್ ಸಿಗುತ್ತೆ. ನನಗೆ ಈ ಒಂದು ಶೇಡ್ ತುಂಬ ಇಷ್ಟ ಆಯಿತು, ಕೋಕೋ ಬೆರಿ, ಬಿಕಾಸ್ ಇದರಲ್ಲಿ ಒಂದು ಬೆರಿ ಶೇಡು ಇದೆ ಮತ್ತು ಒಂದು ಬ್ರೌನಿಶ್ ಶೇಡ್ ಕೂಡ ಇದೆ. ನನಗೆ ಈ ಒಂದು ಶೇಡ್ ತುಂಬ ಇಷ್ಟ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಲ್ವಾ ಪ್ರಾಡಕ್ಟ್ ಡೀಟೇಲ್ಸ್, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಬೇರೆ ಬೇರೆ ಶೇಡ್ಸ್ನ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಈಗ ನಾನು ನನ್ನ ಚೀಕ್ ಬೋನ್ ಮೇಲೆ ಕೂಡ ಬ್ಲಷ್ ರೀತಿಯಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇದೇನು ಮಾಡುತ್ತೆ, ಒಂದು ಫ್ಲಶ್ ಆಫ್ ಕಲರ್ ಕೊಡುತ್ತೆ ಮತ್ತು ನಿಮ್ಮ ಫೇಸ್ನ ಕೂಡ ಅಪ್ಲಿಫ್ಟೆಡ್ ಮಾಡುತ್ತೆ. ಈ ರೀತಿ ಐಬ್ರೋ ಟಿಪ್ವರೆಗೂ ನೀವು ತೊಗೊಂಡೋಗಿ ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ಯುವರ್ ಫೇಸ್ ಲುಕ್ಸ್ ಸ್ನ್ಯಾಚ್ಡ್ ಆ್ಯಂಡ್ ಸ್ಲಿಮ್ ಅಂತ ಹೇಳ್ಬೋದು. ಜಾಸ್ತಿ ನೀವು ಬರೀ ಚೀಕ್ ಮೇಲೆ ಹಾಕಿದಾಗ ಏನಾಗುತ್ತೆ, ಇನ್ನೂ ಚಬ್ಬಿಯಾಗಿ ರೌಂಡಾಗಿ ಕಾಣುತ್ತೆ. ನಿಮ್ಮ ಫೇಸ್ ಆಲ್ರೆಡಿ ಸಣ್ಣ ಇದ್ದರೆ ನೀವು ಆ ಥರ ಬರೀ ಚೀಕ್ ಮೇಲೆ ಅಪ್ಲೈ ಮಾಡ್ಬೋದು. ಬಟ್ ನಾನು ಜಾಸ್ತಿ ಮೇಲಕ್ಕೆ ಎತ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ, ಲೈಕ್ ಟಿಲ್ ದ ಟಿಪ್ ಆಫ್ ಮೈ ಐಬ್ರೋ. ಆವಾಗ ಒಂದು ಏನು ಫೇಸ್ಗೆ ಕೂಡ ಒಂದು ಡೆಫಿನೇಷನ್ ಆರ್ ಶೇಪ್ ಸಿಗುತ್ತೆ. ಸೊ ಈ ರೀತಿ ನಾನು ಬ್ಲಷ್ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ಬೋದು ಎಷ್ಟು ಕ್ರೀಮಿಯಾಗಿದೆ ಆ್ಯಂಡ್ ಎಷ್ಟು ಈಸಿಲಿ ಬ್ಲೆಂಡಬಲ್ ಕೂಡ. ಜಸ್ಟ್ ಕೈ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೂ ನೀವು ಅಬ್ಸರ್ವ್ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ನಾನು ಒಂದು ಮೇಕಪ್ ಬ್ರಷ್ ಕೂಡ ಯೂಸ್ ಮಾಡಿಲ್ಲ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಟೀನೇಜರ್ಸ್ ಅವರು ತುಂಬ ಬ್ರಷ್ನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಕೊಂಡ್ಕೊಂಡ್ರೂ ಕೂಡ ಹೇಗೆ ಯೂಸ್ ಮಾಡಬೇಕು ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾದಂಥ ಕಡಿಮೆ ಮೇಕಪ್ ಅಪ್ಲಿಕೇಟರ್ಸ್ ಇದ್ದಷ್ಟು ಒಳ್ಳೆಯದೇ. ಆ್ಯಂಡ್ ಈಗ ನಾನು ಲಿಪ್ಸ್ ಮೇಲೆ ಕೂಡ ಇದನ್ನೇ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಇಲ್ದಿರೋರು ಇದನ್ನೇ ಯೂಸ್ ಮಾಡ್ಬೋದು. ಆ್ಯಸ್ ದ ನೇಮ್ ಸಜೆಸ್ಟ್, ಇದು ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಆಗಿರೋದ್ರಿಂದ ಯು ಕ್ಯಾನ್ ಯೂಸ್ ಇಟ್ ಡೈಲಿ ಆನ್ ಯುವರ್ ಲಿಪ್ಸ್, ಏನೂ ಆಗೋದಿಲ್ಲ. ಆ್ಯಂಡ್ ಈಗ ದಿಸ್ ಇಸ್ ಮೈ ಫೇವ್ರೆಟ್ ಪ್ರಾಡಕ್ಟ್, ಫೇಸಸ್ ಕ್ಯಾನಡಾನ ಒಂದು ಜೆಲ್ ಕಾಜಲ್. ಇದು ಎಷ್ಟು ಕ್ರೀಮಿಯಾಗಿದೆ ಅಂದರೆ ನನಗೆ ಈ ಒಂದು ಇದು ಕೊಡುವಂಥ ಫಿನಿಶ್ ಮತ್ತು ಇದನ್ನು ಸ್ಮಜ್ ಮಾಡಿದಾಗ ಬೆಣ್ಣೆ ಥರ ಸ್ಮಜ್ ಮಾಡ್ಬೋದು, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇದರಿಂದ ಒಂದು ಸ್ಪಂಜ್ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದಂತ. ಅಕಸ್ಮಾತ್ ನಿಮ್ಮ ಹತ್ರ ಈ ಒಂದು ಪ್ರಾಡಕ್ಟ್ ಇಲ್ಲ ಅಂದರೆ ನೀವು ಯೂಸ್ ಮಾಡುವಂಥ ಕಾಜಲ್ನಿಂದಾನೇ ನೀವು ಅಪ್ಲೈ ಮಾಡಿ ಈ ರೀತಿ ಸ್ಮಜ್ ಮಾಡ್ಬೋದು. ನಾನು ಮೇಲ್ಗಡೆ ಕೂಡ ಐಲೈನರ್ ರೀತಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ. ಆಗ ಏನಾಗುತ್ತೆ, ಒಂದು ಸ್ಮೋಕಿ ಎಫೆಕ್ಟ್ ಕೊಡುತ್ತೆ. ಈ ಒಂದು ಐ ಮೇಕಪ್ ಏನಿದೆ, ಇಟ್ಸ್ ವೆರಿ ವೆರಿ ಟ್ರೆಂಡಿಂಗ್ ನೌ ಡೇಸ್. ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಈ ರೀತಿಯಾದಂಥ ಸಟಲ್ ಆದಂಥ ಐ ಮೇಕಪ್ ಮಾಡೋದನ್ನು ನಾವು ನೋಡ್ಬೋದು. ಸೊ ನನಗೂ ಕೂಡ ಈ ಒಂದು ಐ ಮೇಕಪ್ ತುಂಬ ಇಷ್ಟ ಆಗುತ್ತೆ. ತುಂಬ ಫಂಕ್ಷನ್ಗಳಿಗೂ ಕೂಡ, ಇಂಪಾರ್ಟೆಂಟ್ ಫಂಕ್ಷನ್ಗಳಿಗೆ ನಾನು ಇದೇ ಒಂದು ಐ ಮೇಕಪ್
ಮೇಕಪ್ ಮಾಡ್ಕೊಂಡು ಹೋಗಿದ್ದೀನಿ. ಲೈಕ್ ಲಿಪ್ ಆ್ಯಂಡ್ ಚಿಕ್ ಟಿಂಟ್ ಯೂಸ್ ಮಾಡಿ ಈ ರೀತಿ ಕಾಜಲ್ನಿಂದಾನೇ ಸ್ಮಜ್ ಮಾಡಿದ್ದೀನಿ. ಇಟ್ ಲುಕ್ಸ್ ವೆರಿ ಕ್ಲಾಸಿ. ನಿಮ್ಮ ಹತ್ರ ಕಾಟನ್ ಬಡ್ ಇದ್ದರೆ ಅದರಿಂದ ಕೂಡ ಸ್ಮಜ್ ಮಾಡ್ಬೋದು, ಆರ್ ಯು ಕ್ಯಾನ್ ಜಸ್ಟ್ ಯೂಸ್ ಯೋರ್ ಫಿಂಗರ್ ಟಿಪ್ಸ್ ಆಲ್ಸೋ. ನಾನು ಇಲ್ಲಿ ಹೇಗೆ ಯೂಸ್ ಮಾಡ್ತಿದ್ದೀನಿ ನೋಡಿ, ಆ ಥರ ಹೇಗೆ ಬೇಕಂದ್ರೆ ಹಾಗೆ ಸ್ಮಜ್ ಮಾಡ್ಬೋದು. ಸ್ಮಜ್ ಮಾಡೋಕ್ಕೆ ಇದೇ ಒಂದು ಮೇಕಪ್ ಟೂಲ್ ಇರಬೇಕಂತ ಏನಿಲ್ಲ. ಸೊ ದಿಸ್ ಇಸ್ ಹೀರೋ ಪ್ರಾಡಕ್ಟ್ ಆಫ್ ದ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಫುಲ್ ಫೇಸ್ ಮೇಕಪ್ ಕಂಪ್ಲೀಟ್ ಹಾಕ್ತಿದ್ದಾಗೆ ನಾನು ಐಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರ ಯೂಸ್ ಮಾಡಿಬಿಡ್ತೀನಿ. ಬಿಕಾಸ್ ಮಸ್ಕರ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಅಷ್ಟೇ. ಆ ಒಂದು ಲ್ಯಾಶಸ್ ಲಿಫ್ಟೆಡ್ ಆಗಿ ಕಾಣಿಸಿದ್ರೆ, ಮತ್ತು ಇನ್ನೊಂದು ಲಿಫ್ಟಾಗಿ ಮತ್ತು ಒಳ್ಳೆ ಒಂದು ಬೋಲ್ಡಾಗಿ ಕಾಣಿಸಿದ್ರೆ ಐಸ್ ಏನಾಗುತ್ತೆ, ಇನ್ನೂ ತುಂಬ ಚೆನ್ನಾಗಿ ಏನು ಹೇಳೋದು, ಹೈಲೈಟೆಡ್ ಆಗಿ ಕಾಣುತ್ತೆ. ನನಗೆ ಗೊತ್ತಿಲ್ಲ ಅದು ಹೇಗೆ ಹೇಳೋದಂತ, ಬಟ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಫೇಸ್ ಮೇಕಪ್ ಎಲ್ಲ ಮುಗಿದಿದೆ, ನಾನು ಜಾಸ್ತಿ ಮೇಕಪ್ ಮಾಡಿಲ್ಲ, ನೀವು ನೋಡ್ಬೋದು. ಫೌಂಡೇಶನ್ ಇದೆಲ್ಲ ಏನು ಜಾಸ್ತಿ ಹಾಕಿಲ್ಲ. ಸೊ ವೆರಿ ವೆರಿ ಲೈಟ್ ಮೇಕಪ್ ಮಾಡಿದರೂ ಕೂಡ ಮೇಕಪ್ನ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೇಕಪ್ ಜಾಸ್ತಿ ಹೊತ್ತಿರುತ್ತೆ, ಮೇಕಪ್ ಮೂವ್ ಆಗೋದಿಲ್ಲ ಅಲ್ಲೂ ಇಲ್ಲಿ. ಆ್ಯಂಡ್ ಸ್ವಿಸ್ ಬ್ಯೂಟಿಯ ಮೇಕಪ್ ಫಿಕ್ಸರ್ ಬಂದು ತುಂಬಾ ಅಫೋರ್ಡಬಲ್ ಪ್ರಾಡಕ್ಟ್. ಈಸಿಯಾಗಿ ನೀವೆಲ್ಲರೂ ಕಡಿಮೆ ಬಜೆಟಲ್ಲಿ ತೊಗೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಟೀನೇಜರ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ? ಹೆಲ್ಪ್ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂದು ಪುಟಾಣಿ ಸ್ಟೆಪ್ಸನ್ನೇ ತೊಗೊಂಡು ಹೋಗಿ. ಮೇಕಪ್ ಇಷ್ಟ ಇದ್ದರೆ ತಾನಾಗಿ ನಿಮಗೆ ತೊಗೋಬೇಕನ್ಸುತ್ತೆ, ಎಕ್ಸ್ಪ್ಲೋರ್ ಮಾಡಬೇಕನ್ಸುತ್ತೆ, ಆಗ ನೀವು ನಿಧಾನವಾಗಿ ಕೊಂಡ್ಕೋಬೋದು. ತುಂಬ ಟೈಮ್ ಇದೆ ಅದಕ್ಕಿನ್ನೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋಲಿ. ಟೇಕ್ ಕೇರ್, ಬಾಯ್.